ಹಾಯ್ ಫ್ರೆಂಡ್ಸ್, ನಿಮಗೆಲ್ಲ ಮತ್ತೊಂದು ವಿಡಿಯೋಗೆ ಸ್ವಾಗತ. ಫ್ರೆಂಡ್ಸ್, ಭಾರತದ ರಾಜಕೀಯ ಇತಿಹಾಸದಲ್ಲಿ ನೆಹರು ಕುಟುಂಬದ ಹೆಸರು ಅಳಿಸಲಾಗದಂತಹದ್ದು. ಸ್ವತಂತ್ರ ಪೂರ್ವದಿಂದಲೂ ದೇಶದ ರಾಜಕಾರಣವನ್ನು ರೂಪಿಸಿದ ಈ ಕುಟುಂಬದ ಇಂದಿನ ಮುಖ ರಾಹುಲ್ ಗಾಂಧಿ. ರಾಜಕೀಯದಲ್ಲಿ ಇವರ ಪ್ರಭಾವದ ಬಗ್ಗೆ ನಮಗೆಲ್ಲ ಗೊತ್ತೇ ಇದೆ. ಆದರೆ ರಾಜಕೀಯದ ಶಕ್ತಿಯ ಜೊತೆಗೆ ಈ ಕುಟುಂಬದ ಆರ್ಥಿಕ ಶಕ್ತಿ ಎಷ್ಟು, ಇವರ ಆಸ್ತಿ ಪಾಸ್ತಿಗಳು, ಸಂಪತ್ತಿನ ಮೂಲಗಳು ಮತ್ತು ಇವರು ನಡೆಸುವ ವ್ಯವಹಾರಗಳ ಬಗ್ಗೆ ಇರುವ ಸಾರ್ವಜನಿಕ ಕುತೂಹಲ ಮತ್ತು ಚರ್ಚೆಗಳು ಏನು ಹೇಳುತ್ತವೆ? ಇಂದು ನಾವು ರಾಹುಲ್ ಗಾಂಧಿ ಮತ್ತು ಅವರ ಕುಟುಂಬದ ಆಸ್ತಿ, ಸಂಪತ್ತು ಮತ್ತು ವ್ಯಾಪಾರ ವ್ಯವಹಾರಗಳ ಹಿಂದಿನ ಸತ್ಯಾಂಶವನ್ನ ನೋಡ್ತಾ ಹೋಗೋಣ. ಚುನಾವಣಾ ಆಯೋಗಕ್ಕೆ ಸಲ್ಲಿಸಿದ ಆಸ್ತಿ ಘೋಷಣೆಗಳು, ವಿವಿಧ ವರದಿಗಳು ಮತ್ತು ಸಾರ್ವಜನಿಕವಾಗಿ ಲಭ್ಯವಿರುವ ದಾಖಲೆಗಳನ್ನು ಆಧಾರವಾಗಿಟ್ಟುಕೊಂಡು ಗಾಂಧಿ ಕುಟುಂಬದ ಆರ್ಥಿಕ ಸಾಮ್ರಾಜ್ಯದ ಸಂಪೂರ್ಣ ಮಾಹಿತಿಯನ್ನ ನೋಡ್ತಾ ಹೋಗೋಣ. ಗಾಂಧಿ ಕುಟುಂಬದ ಒಟ್ಟು ಘೋಷಿತ ಸಂಪತ್ತು ಎಷ್ಟು, ಇವರ ವ್ಯವಹಾರದ ಮೂಲಗಳು ಯಾವುವು ಮತ್ತು ವರ್ಷಗಳಲ್ಲಿ ಇವರ ಆರ್ಥಿಕ ಬೆಳವಣಿಗೆ ಹೇಗಿದೆ, ಎಲ್ಲವನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಫ್ರೆಂಡ್ಸ್. ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಫ್ರೆಂಡ್ಸ್, ಗಾಂಧಿ ವಾದ್ರಾ ಕುಟುಂಬದ ಆರ್ಥಿಕ ಸ್ಥಿತಿಯು ಎರಡು ವಿಭಿನ್ನ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುತ್ತೆ. ಮೊದಲನೆಯದ್ದು ಸಾರ್ವಜನಿಕವಾಗಿ ಘೋಷಿಸಲಾದ ವೈಯಕ್ತಿಕ ಆಸ್ತಿಗಳು. ಇದು ಹಿರಿಯ ಸದಸ್ಯರಾದ ಸೋನಿಯಾ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರ ಘೋಷಿತ ನಿವ್ವಳ ಮೌಲ್ಯಗಳು ತಲಾ ಸರಿಸುಮಾರು 12 ಕೋಟಿಗಳಷ್ಟಿವೆ. ಈ ಮೌಲ್ಯಗಳು ವೇತನ, ರಾಯಧನ ಮತ್ತು ಬಡ್ಡಿಯಂತಹ ಅಧಿಕೃತ ಆದಾಯದ ಮೂಲವನ್ನ ಆಧರಿಸಿದೆ. ಎರಡನೆಯದ್ದು ಮತ್ತು ಹೆಚ್ಚು ವಿವಾದಾತ್ಮಕ ಕ್ಷೇತ್ರವೆಂದರೆ ಯಂಗ್ ಇಂಡಿಯನ್ ಪ್ರೈವೇಟ್ ಲಿಮಿಟೆಡ್ನಂತಹ ಕಾರ್ಪೊರೇಟ್ ರಚನೆಗಳ ಮೂಲಕ ಕುಟುಂಬದ ನಾಯಕತ್ವವು ನಿಯಂತ್ರಣ ಸಾಧಿಸಿದೆ ಎಂದು ಆರೋಪಿಸಲಾದ ಸಾವಿರಾರು ಕೋಟಿ ಮೌಲ್ಯದ ಸ್ಥಿರಾಸ್ತಿಗಳು. ಈ ಆಸ್ತಿಗಳು ಅಸೋಸಿಯೇಟೆಡ್ ಜನರಲ್ಸ್ ಲಿಮಿಟೆಡ್ ಒಡೆತನದಲ್ಲಿದ್ದು ಇವುಗಳ ಮೌಲ್ಯವು ಮೂಲ ದೂರುಗಳಲ್ಲಿ 5,000 ಕೋಟಿ ಎಂದು ಅಂದಾಜಿಸಲಾಗಿದೆ. ಪ್ರಸ್ತುತ ಕುಟುಂಬದ ಹಣಕಾಸು ವ್ಯವಹಾರಗಳು ಎರಡು ಪ್ರಮುಖ PMLA ಪ್ರಕರಣಗಳಿಂದ ಸಂಪೂರ್ಣವಾಗಿ ವ್ಯಾಖ್ಯಾನಿಸಲ್ಪಟ್ಟಿವೆ. ನ್ಯಾಷನಲ್ ಹೆರಾಲ್ಡ್ ಪ್ರಕರಣ ಮತ್ತು ರಾಬರ್ಟ್ ವಾದ್ರಾ ಅವರ ಸೈಲೆಂಟ್ ಹಾಸ್ಪಿಟಾಲಿಟಿ ಭೂ ವ್ಯವಹಾರಗಳು. ಈ ಕಾನೂನು ವಿವಾದಗಳು ಕುಟುಂಬದ ಘೋಷಿತ ವೈಯಕ್ತಿಕ ಸಂಪತ್ತಿಗಿಂತ ಗಮನಾರ್ಹವಾಗಿ ಹೆಚ್ಚು ಆರ್ಥಿಕ ಅಪಾಯವನ್ನ ಪ್ರತಿನಿಧಿಸುತ್ತವೆ. ಭಾರತದಲ್ಲಿ ರಾಜಕೀಯ ಆಸ್ತಿಗಳ ಬಹಿರಂಗಪಡಿಸುವಿಕೆಯು ಜನಪ್ರತಿನಿಧಿ ಕಾಯ್ದೆಯ ಅಡಿಯಲ್ಲಿ ಕಡ್ಡಾಯವಾಗಿದೆ. ರಾಜಕೀಯ ನಾಯಕರು ಪ್ರತಿ ಚುನಾವಣೆಯ ಸಮಯದಲ್ಲಿ ತಮ್ಮ ಆಸ್ತಿಗಳು ಮತ್ತು ಸಾಲಗಳನ್ನು ಪ್ರಾಮಾಣೀಕೃತ ವಿವರಗಳನ್ನು ಚುನಾವಣಾ ಆಯೋಗಕ್ಕೆ ಸಲ್ಲಿಸಬೇಕು. ರಾಜಕಾರಣಿಗಳು ಪ್ರಾಮಾಣೀಕರಿಸಿದ ಘೋಷಿತ ಮೌಲ್ಯಗಳು ಮತ್ತು ಕಾನೂನು ದೂರುಗಳಲ್ಲಿ ಉಲ್ಲೇಖಿಸಲಾದ ಮಾರುಕಟ್ಟೆ ಅಂದಾಜುಗಳ ನಡುವೆ ಪ್ರಮುಖ ವ್ಯತ್ಯಾಸಗಳಿವೆ. ಎಕ್ಸಾಂಪಲ್ಗೆ, ಸೋನಿಯಾ ಗಾಂಧಿಯವರು ತಮ್ಮ ವೈಯಕ್ತಿಕ ಸಂಪತ್ತನ್ನು ಸರಿಸುಮಾರು 12.53 ಕೋಟಿ ಎಂದು ಘೋಷಿಸಿದರೆ, ಇವರು ನಿಯಂತ್ರಣ ಸಾಧಿಸಿದ್ದಾರೆ ಎಂದು ಆರೋಪಿಸಲಾದ ಕಾರ್ಪೊರೇಟ್ ಆಸ್ತಿಗಳ ಮೌಲ್ಯವು ಸುಮಾರು 100 ಕೋಟಿಗಳಷ್ಟಿದೆ. ಈ ಅಂತರವು ರಾಜಕೀಯ ಹಣಕಾಸು ಪರಿಶೀಲನೆಯಲ್ಲಿ ನಿಯಂತ್ರಣದ ಮೌಲ್ಯವು ಘೋಷಿತ ಸಂಪತ್ತಿಗಿಂತ ಹೆಚ್ಚು ಮಹತ್ವದ್ದಾಗಿದೆ ಎಂಬುದನ್ನು ಸೂಚಿಸುತ್ತೆ. ಗಾಂಧಿ ಕುಟುಂಬದ ಪ್ರಮುಖ ಸದಸ್ಯರ ಆರ್ಥಿಕ ಸ್ಥಿತಿಯು ಚುನಾವಣಾ ಅಫಿಡವಿಟ್ಗಳಲ್ಲಿ ನಮೂದಾದಂತೆ ಸ್ಥಿರ ಮತ್ತು ಊಹಾತ್ಮಕವಲ್ಲದ ಆದಾಯದ ಮೂಲಗಳನ್ನು ಅವಲಂಬಿಸಿದೆ. ಸೋನಿಯಾ ಗಾಂಧಿಯವರು 2024ರ ರಾಜ್ಯಸಭೆ ಚುನಾವಣಾ ಅಫಿಡವಿಟ್ನಲ್ಲಿ ತಮ್ಮ ಒಟ್ಟು ಆಸ್ತಿಗಳನ್ನು 12.53 ಕೋಟಿ ಎಂದು ಘೋಷಿಸಿದರೆ, ಈ ನಿವ್ವಳ ಮೌಲ್ಯವು 2019ರ ಲೋಕಸಭಾ ಅಫಿಡವಿಟ್ನಲ್ಲಿ ಘೋಷಿಸಲಾದ ಸುಮಾರು 11.82 ಕೋಟಿಗೆ ಹೋಲಿಸಿದರೆ 5 ವರ್ಷಗಳಲ್ಲಿ ಸರಿಸುಮಾರು 71 ಲಕ್ಷಗಳಷ್ಟು, ಅಂದರೆ ಸುಮಾರು 6% ಸಾಧಾರಣ ಹೆಚ್ಚಳವನ್ನು ಸೂಚಿಸುತ್ತೆ. ಯಾವುದೇ ಬಾಧ್ಯತೆಗಳನ್ನು ಘೋಷಿಸಲಾಗಿಲ್ಲ. ಆರ್ಥಿಕ ಬೆಳವಣಿಗೆಯ ಈ ಪ್ರಮಾಣವು ಇವರ ಆದಾಯವು ಬಲವಾದ ಕಾರ್ಪೊರೇಟ್ ವ್ಯವಹಾರಗಳ ಬದಲಿಗೆ ಸಂಬಳ ಮತ್ತು ನಿರ್ದಿಷ್ಟ ಹೂಡಿಕೆಗಳ ಮೇಲೆ ಅವಲಂಬಿತವಾಗಿದೆ ಎಂದು ತೋರಿಸುತ್ತೆ. 2024ರ ಘೋಷಣೆ ಪ್ರಕಾರ ಆಭರಣಗಳು ಮತ್ತು ಬೆಲೆಬಾಳುವ ಲೋಹಗಳ ಮೌಲ್ಯವು 1 ಕೋಟಿ. ಇದರಲ್ಲಿ 1267.30 ಗ್ರಾಂ ಚಿನ್ನ ಮತ್ತು 88 ಕೆಜಿ ಬೆಳ್ಳಿ ಸೇರಿವೆ. ಗಮನಿಸಬೇಕಾದ ಅಂಶವೆಂದರೆ 2019ರಲ್ಲಿ ಇದೇ ಪ್ರಮಾಣದ ಲೋಹಗಳನ್ನು 59.97 ಲಕ್ಷ ಮೌಲ್ಯದಾಗಿದ್ವು. ಇದು 5 ವರ್ಷಗಳಲ್ಲಿ ಬೆಲೆ ಬಾಳುವ ಲೋಹಗಳ ಮಾರುಕಟ್ಟೆ ಏರಿಕೆಯನ್ನ ಪ್ರತಿಬಿಂಬಿಸುತ್ತವೆ. ಇನ್ನು ಆಕ್ಸ್ಫರ್ಡ್ ಯೂನಿವರ್ಸಿಟಿ ಪ್ರೆಸ್ನಿಂದ 1,69,210 ರಾಯಧನ ಬರಬೇಕಿದೆ ಎಂದು ಘೋಷಿಸಲಾಗಿದೆ. ಇನ್ನು ಇವರು ಯಾವುದೇ ವಾಹನಗಳನ್ನು ಹೊಂದಿಲ್ಲ ಎಂದು ಘೋಷಿಸಲಾಗಿದೆ.
ಘೋಷಿಸಲಾಗಿದೆ. ಸೋನಿಯಾ ಗಾಂಧಿಯವರ ಆದಾಯದ ಮೂಲಗಳು ಸಂಸತ್ ಸದಸ್ಯರಾಗಿ ಅಂದರೆ ಎಂಪಿ ಆಗಿ ವೇತನ, ರಾಯಧನದ ಆದಾಯ, ಬ್ಯಾಂಕ್ ಠೇವಣಿಗಳ ಮೇಲಿನ ಬಡ್ಡಿ, ಮ್ಯೂಚುವಲ್ ಫಂಡ್ಗಳಿಂದ ಲಾಭಾಂಶ ಮತ್ತು ಬಂಡವಾಳ ಲಾಭಗಳನ್ನು ಒಳಗೊಂಡಿವೆ. ಇವರು ಪೆಂಗ್ವಿನ್ ಬುಕ್ ಇಂಡಿಯಾ, ಆಕ್ಸ್ಫರ್ಡ್ ಯೂನಿವರ್ಸಿಟಿ ಪ್ರೆಸ್ ಮತ್ತು ಆನಂದ್ ಪಬ್ಲಿಷರ್ಸ್ ಮತ್ತು ಕಾಂಟಿನೆಂಟಲ್ ಪಬ್ಲಿಷರ್ಸ್ ಸೇರಿದಂತೆ ಹಲವು ಪ್ರಕಾಶಕರದಿಂದ ಪುಸ್ತಕಗಳ ರಾಯಧನವನ್ನು ಪಡಿತಾರೆ. ಇನ್ನು ಇವರು ದೆಹಲಿಯ ದೇರಮಂಡಿ ಮತ್ತು ಸುಲ್ತಾನ್ಪುರ ಮೆಹರೋಲಿ ಗ್ರಾಮಗಳಲ್ಲಿ ಕೃಷಿ ಭೂಮಿಯನ್ನ ಹೊಂದಿದ್ದಾರೆ. 2019ರಲ್ಲಿ ಇದರ ಮೌಲ್ಯ 7.29 ಕೋಟಿ ಎಂದು ಘೋಷಿಸಲಾಗಿತ್ತು. ಹೆಚ್ಚುವರಿಯಾಗಿ ಇವರು ಇಟಲಿಯಲ್ಲಿ ತಮ್ಮ ತಂದೆಯ ಆನುವಂಶಿಕ ಆಸ್ತಿಯಲ್ಲಿ ಪಾಲನ್ನ ಹೊಂದಿದ್ದು 2024ರ ಅಫಿಡವಿಟ್ನಲ್ಲಿ ಇದರ ಮೌಲ್ಯ ಸುಮಾರು 27 ಲಕ್ಷ ಎಂದು ಘೋಷಿಸಲಾಗಿದೆ. ಇನ್ನು ರಾಹುಲ್ ಗಾಂಧಿಯವರ ಇತ್ತೀಚಿನ ನಿಖರವಾದ ನಿವ್ವಳ ಮೌಲ್ಯದ ಮಾಹಿತಿ ಲಭ್ಯವಿಲ್ಲದೇ ಇದ್ರೂ ಇವರ ತಾಯಿ ಸೋನಿಯಾ ಗಾಂಧಿಯವರು 2019ರ ಅಫಿಡವಿಟ್ನಲ್ಲಿ ರಾಹುಲ್ ಗಾಂಧಿಗೆ 5 ಲಕ್ಷ ವೈಯಕ್ತಿಕ ಸಾಲವನ್ನ ನೀಡಿರುವುದನ್ನು ಬಹಿರಂಗಪಡಿಸಿದರು. ರಾಹುಲ್ ಗಾಂಧಿಯವರು ರಾಜಕೀಯಕ್ಕೆ ಪ್ರವೇಶಿಸುವ ಮೊದಲು 2002ರಲ್ಲಿ ಮುಂಬೈನಲ್ಲಿ ಬ್ಯಾಕ್ ಆಫ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ಎಂಬ ತಂತ್ರಜ್ಞಾನ ಹೊರಗುತ್ತಿಗೆ ಸಂಸ್ಥೆಯನ್ನ ಸ್ಥಾಪಿಸಿದ್ರು ಮತ್ತು ಅದರ ನಿರ್ದೇಶಕರಾಗಿ ಸೇವೆಯನ್ನ ಸಲ್ಲಿಸಿದರು. ಆದರೂ ಕಾರ್ಪೊರೇಟ್ ವ್ಯವಹಾರಗಳ ಸಚಿವಾಲಯದ ದಾಖಲೆಗಳ ಪ್ರಕಾರ ಈ ಕಂಪನಿಯು ಪ್ರಸ್ತುತ ಸ್ಟ್ರೈಕ್ ಆಫ್ ಸ್ಥಿತಿಯಲ್ಲಿದೆ, ಅಂದರೆ ನೋಂದಣಿಯಿಂದ ತೆಗೆದುಹಾಕಲಾಗಿದೆ. ಇದರ ಕೊನೆಯ ವಾರ್ಷಿಕ ಸಾಮಾನ್ಯ ಸಭೆ 2010ರಲ್ಲಿ ನಡೆದಿತ್ತು ಮತ್ತು ಕಂಪನಿಯ ನಿರ್ದೇಶಕರಲ್ಲಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರ ಹೆಸರು ಕೂಡ ಸೇರಿತ್ತು. ಈ ನಿಷ್ಕ್ರಿಯ ಕಾರ್ಪೊರೇಟ್ ಹೆಜ್ಜೆಗುರುತು ರಾಹುಲ್ ಗಾಂಧಿಯವರು 2004ರ ನಂತರ ಆಕ್ಟಿವ್ ಆಗಿ ವ್ಯಾಪಾರ ವ್ಯವಹಾರಗಳಿಂದ ಸಂಪೂರ್ಣವಾಗಿ ದೂರ ಸರಿದಿರುವುದನ್ನು ಖಚಿತಪಡಿಸುತ್ತೆ. ಇದರ ಅರ್ಥ ಇವರ ಘೋಷಿತ ಆದಾಯವು ಶುದ್ಧ ರಾಜಕೀಯ ಮತ್ತು ಬೌದ್ಧಿಕ ರಾಯಧನದಿಂದ ಬಂದಿದೆ. ಇವರ ಸಂಪತ್ತಿನ ಪ್ರಮುಖ ಪರಿಶೀಲನೆಯು ವೈಯಕ್ತಿಕ ಹಣಕಾಸಿನ ಮೇಲೆ ಕೇಂದ್ರೀಕೃತವಾಗಿಲ್ಲ, ಬದಲಿಗೆ ಯಂಗ್ ಇಂಡಿಯನ್ನಂತಹ ರಾಜಕೀಯವಾಗಿ ಸಂಯೋಜಿತ ರಚನೆಗಳ ಮೂಲಕ ಸಾಧಿಸಲಾದ ಕಾರ್ಪೊರೇಟ್ ನಿಯಂತ್ರಣದ ಮೇಲೆ ಕೇಂದ್ರೀಕೃತವಾಗಿದೆ. ಇನ್ನು ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರು ಇತ್ತೀಚೆಗೆ ವಯನಾಡು ಲೋಕಸಭಾ ಉಪಚುನಾವಣೆಗೆ ನಾಮಪತ್ರ ಸಲ್ಲಿಸಿದಾಗ ಇವರು 12 ಕೋಟಿಗೂ ಹೆಚ್ಚು ಮೌಲ್ಯದ ಆಸ್ತಿಯನ್ನ ಘೋಷಿಸಿದ್ದಾರೆ. ನ್ಯಾಷನಲ್ ಹೆರಾಲ್ಡ್ ಪ್ರಕರಣವು ಗಾಂಧಿ ಕುಟುಂಬದ ಹಣಕಾಸು ಪ್ರೊಫೈಲ್ನಲ್ಲಿನ ದೊಡ್ಡ ಆರ್ಥಿಕ ವಿವಾದವಾಗಿದೆ. ಈ ಪ್ರಕರಣವು ಕೇವಲ 12 ಕೋಟಿಗಳೆಂದು ಘೋಷಿಸಲಾದ ವೈಯಕ್ತಿಕ ಸಂಪತ್ತಿಗಿಂತ ಸಾವಿರಾರು ಪಟ್ಟು ಹೆಚ್ಚಿನ ಮೌಲ್ಯದ ಆಸ್ತಿಗಳ ಮೇಲೆ ಕಾರ್ಪೊರೇಟ್ ನಿಯಂತ್ರಣ ಸಾಧಿಸಿದ ಆರೋಪವನ್ನ ಇದು ಒಳಗೊಂಡಿದೆ. ಈ ಕುಟುಂಬದ ಆರ್ಥಿಕ ಪ್ರೊಫೈಲ್ ಅನ್ನು ಅಧಿಕೃತವಾಗಿ ಘೋಷಿಸಲಾದ ವೈಯಕ್ತಿಕ ಸಂಪತ್ತು ಮತ್ತು ಪ್ರಮುಖ ಕಾನೂನು ವಿವಾದಗಳಲ್ಲಿ ತೊಡಗಿರುವ ಕಾರ್ಪೊರೇಟ್ ಘಟಕಗಳ ಮೇಲಿನ ನಿಯಂತ್ರಣದಿಂದ ನಿರ್ಧರಿಸಲಾಗುತ್ತೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್ ಫಾರ್